ಈ ಸಂದರ್ಭದಲ್ಲಿ ಹಿಂದೆ ಏನು ಹೇಳ್ತಿದ್ವಿ, ಯಾವ್ಯಾವಾಗ ಒಂದೊಂದು ಪಕ್ಷ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ತೀರ್ಮಾನವನ್ನು ತೆಗೆದುಕೊಂಡ್ರು, ಈಗ ನಮಗೆ ರಾಷ್ಟ್ರೀಯ ನಾಯಕರು ದೇವೇಗೌಡರು, ರಾಜ್ಯ ನಾಯಕರು ಕುಮಾರಣ್ಣ, ಮೈಸೂರು ಜಿಲ್ಲೆಯಲ್ಲಿ ನಮ್ಮೆಲ್ಲರ ಸಾಮೂಹಿಕ ನಾಯಕತ್ವ, ನಮ್ಮ ಕಾರ್ಯಕರ್ತರೇ ನಾಯಕರು. ನಿನ್ನೆ ಒಂದು ದೇವೇಗೌಡ ಸಾಹೇಬರಿಗೆ ಶುಭವನ್ನು ಹಾರೈಸಿದ್ದಾರೆ. ನಮಗೆಲ್ಲ ಸಂತೋಷ, ಭಾಳ ಖುಷಿ ಇದೆ. ಆಯಿತು, ನೀವು ಶುಭ ಹಾರೈಸ್ತೀರಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದ ಯಾವ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಇರಲಿಲ್ವಾ? ಆಯಿತು, ಅದು ಬಿಡಿ. ನಮ್ಮ ರಾಷ್ಟ್ರೀಯ ನಾಯಕರು ಏನು ಹೇಳಿದ್ದಾರೆ, ನಾವೆಲ್ಲ ಸಭೆ ಕರೆದಾಗ ಈಗಿಲ್ಲ. ರಾಜ್ಯ ನಾಯಕರು ಏನು ಹೇಳಿದ್ದಾರೆ ಕುಮಾರಣ್ಣರವರು, ಈಗ ನಮ್ಮ ಸಂಪರ್ಕದಲ್ಲಿ ಇಲ್ಲ. ಆದರೆ ಈ ಬೇರೆ ಬೇರೆ ಕ್ಷೇತ್ರ ಲೀಡರ್ಗಳನ್ನ ಕರ್ಕೊಂಡು ಹೋಗೋದು, ನಮ್ಮನ್ನೇನೋ ನಾನು ಉಪನ್ಯಾಸಕರ ಮಗ, ಭಾಳಷ್ಟು ಸರಿ ಹೇಳಿದ್ದೀನಿ, MLA ಮಾಡವ್ರೆ, ಕುಮಾರಣ್ಣ ಮಂತ್ರಿ ಮಾಡವ್ರೆ, ನನಗಿನ್ನೇನಾಗಬೇಕು ಅಂತ ಆಸೆ ಇಲ್ಲ. ಪಾಪ ಇವರೆಲ್ಲ ಅವರೇ ವೇದಿಕೆ ಮೇಲೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ನಮ್ಮ ಸರ್ಕಾರ ಬರಬೇಕು, ಮತ್ತು ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನು ಸ್ಪಂದಿಸುವಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣರವರಿಂದ ಆಗಬೇಕು. ಇದಿಷ್ಟೇ ನಮ್ಮೆಲ್ಲರ ಗುರಿ. ನಾವು ಯಾರು ಏನಾಗಬೇಕು ಅನ್ನೋದು ನಮ್ಮ ಯಾರಲ್ಲೂ ಇಲ್ಲ. ಆದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಎಷ್ಟೇ ಚಿಕ್ಕ ವ್ಯಕ್ತಿ ಆಗಲಿ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಈ ತಂತ್ರಗಾರಿಕೆ, ಈ ಬ್ಲ್ಯಾಕ್ ಮೇಲ್, ಈ ಅವಕಾಶವಾದಿ ರಾಜಕಾರಣವನ್ನು ಬಿಟ್ಟು ತಿದ್ದುಕೊಂಡು ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ನಮಗೆಲ್ಲ ಏನಾದ್ರು ನಿರ್ದೇಶನ ಕೊಟ್ಟರೆ ನಾವು ಯಾರನ್ನೂ ಕೂಡ ಬೇಡ ಅಂತ ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಆದರೆ ನಮ್ಮೆಲ್ಲರ ತೀರ್ಮಾನ ಒಂದೇ, ಪಕ್ಷನೇ ತಾಯಿ, ಪಕ್ಷನೇ ತಂದೆ. ಪಕ್ಷಕ್ಕೆ ವಿರುದ್ಧವಾಗಿ ಯಾವುದೇ ಸಂದರ್ಭದಲ್ಲಿ ನಡ್ಕೊಂಡ್ರೂ ಕೂಡ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಅನಿವಾರ್ಯವಾಗಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಕುಮಾರಣ್ಣರವ್ರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಅದೇ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ನಾವು ಅವ್ರ ಅಭಿಪ್ರಾಯ ಹೇಳಿದಾಗ ನಮಗೆ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು ಅಂತ ದೇವೇಗೌಡ ಸಾಹೇಬರು, ನಮ್ಮ ನಾಯಕರು ಕುಮಾರಣ್ಣರವರು, ನಮ್ಮ ಯುವ ನಾಯಕರು ನಿಖಿಲ್ ಅವರು, ಅವ್ರು ಏನು ಹೇಳಿದ್ದಾರೆ ಸಭೆಗಳಲ್ಲಿ ನಿಮ್ಮ ಮುಂದೆ, ಅದನ್ನು ನಾವು ಪಾಲಿಸ್ತಾ ಇದ್ವಿ. ಅಕಸ್ಮಾತ್ ಇವರೆಲ್ಲವನ್ನ ತಿದ್ದುಕೊಂಡು ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಒಪ್ಕೊಂಡು ಈ ಅವಕಾಶವಾದಿ ರಾಜಕಾರಣಕ್ಕೆ ತಿಲಾಂಜಲಿ ಇಟ್ಟು ಏನಾದರೂ ನಮಗೆ ಮಾರ್ಗದರ್ಶನ ದೊಡ್ಡವ್ರು ಮಾಡಿದ್ರೆ ನಾವು ಯಾರಿಗಿಂತ ದೊಡ್ಡವರಲ್ಲ. ದೇವೇಗೌಡ ಸಾಹೇಬರು, ಕುಮಾರಣ್ಣರವರು ಭಾಳಷ್ಟು ಸುದೀರ್ಘ ರಾಜಕಾರಣವನ್ನು ಮಾಡಿದಂಥವ್ರು. ಚಾಮುಂಡೇಶ್ವರಿ ಕ್ಷೇತ್ರದ ಮೈಸೂರು ಜಿಲ್ಲೆಯ ಕಾರ್ಯಕರ್ತರ ಭಾವನೆಗಳೇನಿದ್ದಾವೆ ಅವೆಲ್ಲವನ್ನು ತೀರ್ಮಾನ ಮಾಡಿ ಅವರು ಈಗಾಗಲೇ, ನಿಮ್ಗೆಲ್ಲ ಗೊಂದಲ ಇರ್ಬೋದು, ಏನೇನು ಮಾಡಬೇಕು, ಯಾರ್ಯಾರನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಮಾಡಬೇಕು ಅಂತೇಳಿ ಅವ್ರು ಅಲ್ಲೇ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಿಂದ ನಾನೂ ಕೂಡ ನಿಮ್ಮ ಮುಂದೆ, ಯಾಕೆಂದರೆ ನೆನ್ನೆ ನೋಡಿದೆ, ಆಮೇಲೆ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದು ಯಾವಾಗ್ರಿ? ಇಲ್ಲ ಹುಟ್ಟುಹಬ್ಬದ ದಿವಸ, ಇಲ್ಲ ಹುಟ್ಟುಹಬ್ಬ ಆದಮೇಲೆ. ನಮ್ದಿವತ್ತು ಚುನಾವಣೆ, ನಮ್ದಿವತ್ತು ನಾಳೆ ಸಭೆ ಇಲ್ಲದೆ ಇದ್ದಿದ್ರೆ ಇರಲಿ, ಈಗ ಚರ್ಚೆ ಬೇಡ. ನಮ್ಮೆಲ್ಲರ ಉದ್ದೇಶ ನಾಳೆ ಅದ್ಧೂರಿಯಾಗಿ ಸಭೆ ಆಗಬೇಕು. ಅದು ಅವ್ರ ಅಭಿಪ್ರಾಯ ಸರ್. ನಮ್ಮ ಪಕ್ಷದಲ್ಲೇ ಇಲ್ಲ ಅಂದಮೇಲೆ ಮೂರನೇ ವ್ಯಕ್ತಿ ಮೇಲೆ ಅವ್ರ ಅಭಿಪ್ರಾಯಕ್ಕೆ ನೀವು ಯಾಕೆ ಮನ್ನಣೆ ಕೊಡ್ತೀರಿ? ಅವರು ಒಬ್ಬರು ಕಾರ್ಯಕರ್ತರಾಗಿ ನಾವು ಹೇಳಿದ್ವಲ್ಲ, ಇರೋವಂಥ ವಿಚಾರಗಳನ್ನ ತಿದ್ಕೊಂಡು ಬಂದರೆ ನಾಯಕತ್ವ ಯಾರ್ದಿರ್ತದೆ, ನಮ್ಮ ನಾಯಕರು ಇರ್ತಾರೆ. ಈಗ ಯಾರು ಮೊನ್ನೆಯಿಂದ ಹೋರಾಟ, 15 ದಿವಸದಿಂದ ಹೋರಾಟ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರ ಮುಂದಾಳತ್ವದಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಬಂದರೆ ಏನಾಯಿತು? ಕೆಲವರು ಪಾರ್ಟಿ ಬಿಟ್ಟು ಹೋಗಿರೋ ಬಂದು ಸೇರಿಸ್ಕೊಳ್ಳಲ್ವಾ? ಆ ಥರ ಸೇರಿಸ್ಕೋತೀವಿ. ನಮ್ಮ ಉದ್ದೇಶ ಪಕ್ಷನೇ ಬೇರೆ, ಅಧಿಕಾರನೇ ಬೇರೆ, ಶಾಸಕರೇ ಬೇರೆ, ಸಂಘಟನೆನೇ ಬೇರೆ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಯಾರು ಇರಲಿ ಯಾರು ಇಲ್ಲದೇ ಇರಲಿ, ಪಕ್ಷದ ಕಾರ್ಯಕರ್ತರು ಸದೃಢವಾಗಿದ್ದೇವೆ. ಕುಮಾರಣ್ಣರವರ ಮತ್ತು ದೇವೇಗೌಡ ಸಾಹೇಬ್ರವರ ನೇತೃತ್ವದಲ್ಲಿ ಪಕ್ಷ ಕಟ್ಟಕ್ಕೆ ಸಿದ್ಧ ಇದ್ದೇವೆ ಅನ್ನುವಂಥ
ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತೇಳಿನೇ ಈ ಸಭೆ ಮಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಕೆಳಮಟ್ಟದ ಕಾರ್ಯಕರ್ತನೂ ಕೂಡ ನಮ್ಮ ಪಕ್ಷಕ್ಕೆ ಅನಿವಾರ್ಯ. ಆದರೆ ಒಂದೊಂದು ಚುನಾವಣೆಗಳಲ್ಲಿ ಒಂದೊಂದು ತೀರ್ಮಾನವನ್ನು ತಗೊಳ್ಕೊಂಥ ವ್ಯಕ್ತಿಗಳು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಆಘಾತವನ್ನು ಉಂಟು ಮಾಡುವಂಥ ಸಂದರ್ಭ ಬರುತ್ತೆ. ಆದ್ದರಿಂದ ನಮ್ಮ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಏನು ಹೇಳಿದ್ದಾರೆ ಅದೇ ಅಂತಿಮ ತೀರ್ಮಾನ. ಥ್ಯಾಂಕ್ ಯು.